ಅನ್ನದಾತ ಸುಖೀಭವ ಕಾರ್ಯಕ್ರಮದ ಸಮಸ್ತ ವೀಕ್ಷಕರಿಗೆ ಈ ವಾರದ ಫ್ಲಿಕ್ ಟಾಕ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಬನ್ನಿ, ಈ ವಾರ ಯಾವೆಲ್ಲ ಸಿನಿಮಾಗಳು ರಿಲೀಸ್ ಕಾಣ್ತಾ ಇದ್ದಾವೆ, ಜೊತೆಗೆ ಏನೆಲ್ಲ ಕನ್ನಡ ಚಿತ್ರರಂಗದಲ್ಲಿ ನಡೆದಿದೆ ಅಂತ ನೋಡ್ಕೊಂಬರೋಣ. ಈ ವಾರ ಕನ್ನಡದಲ್ಲಿ ಒಂದೇ ಒಂದು ಚಿತ್ರ ತೆರೆ ಕಾಣ್ತಾ ಇದೆ. ಆ ಚಿತ್ರದ ಹೆಸರು ಟಾಕ್ಸಿಕ್. ಇದು ಕನ್ನಡ ಚಿತ್ರರಂಗದ ಬಹು ನಿರೀಕ್ಷಿತ ಸಿನಿಮಾ. ಇದರ ಪ್ರೊಡಕ್ಷನ್ನ ಜವಾಬ್ದಾರಿಯನ್ನು ಹೊತ್ಕೊಂಡಿರೋರು KVN ಪ್ರೊಡಕ್ಷನ್ಸ್ನ ಕೆ ವೆಂಕಟನಾರಾಯಣ ಅವರು ಹಾಗೂ ಮಾನ್ಸ್ಟರ್ ಮೈಂಡ್ಸ್ ಕ್ರಿಯೇಷನ್ಸ್ನ ಯಶ್ ಅವರು. ಈ ಚಿತ್ರದ ಮುಖ್ಯ ಭೂಮಿಕೆಯಲ್ಲಿ ಕಾಣಿಸ್ಕೊತಾ ಇರೋರು ರಾಕಿಂಗ್ ಸ್ಟಾರ್ ಯಶ್ ಅವರು, ಲೇಡಿ ಸೂಪರ್ ಸ್ಟಾರ್ ನಯನತಾರ ಅವರು, ಕಿಯಾರಾ ಅಡ್ವಾಣಿ ಅವರು, ಹುಮಾ ಕುರೇಶಿ ಅವರು, ತಾರಾ ಸುತಾರಿಯಾ, ರುಕ್ಮಿಣಿ ವಸಂತ್, ಸುದೇವ್ ನಾಯರ್ ಹಾಗೂ ಅಕ್ಷಯ್ ಓಬಿರಾಯ್ ಅವರು ಈ ಚಿತ್ರದಲ್ಲಿ ಮುಖ್ಯ ಭೂಮಿಕೆಯಲ್ಲಿ ಕಾಣಿಸ್ಕೊತಾ ಇದ್ದಾರೆ. ಮತ್ತು ಈ ಚಿತ್ರದ ನಿರ್ದೇಶನದ ಜವಾಬ್ದಾರಿಯನ್ನು ಹೊತ್ಕೊಂಡಿರೋರು ಗೀತು ಮೋಹನ್ ದಾಸ್ ಅವರು. ಟಾಕ್ಸಿಕ್ ಚಿತ್ರ ಒಂದು ದಾಖಲೆಯನ್ನು ಸೃಷ್ಟಿ ಮಾಡಿದೆ. ಏನು ಅಂದರೆ, ಇದಕ್ಕಿಂತ ಮುಂಚೆ ಸೂಪರ್ ಸ್ಟಾರ್ಗಳ ಚಿತ್ರ 8,000 ಸ್ಕ್ರೀನ್ 10,000 ಸ್ಕ್ರೀನಲ್ಲಿ ಕಾಣಿಸ್ಕೊಂಡಿದ್ದರೆ ಟಾಕ್ಸಿಕ್ ಚಿತ್ರ 16,000 ಸ್ಕ್ರೀನ್ಗಳಲ್ಲಿ ಕಾಣಿಸ್ಕೊತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಇದು ಕನ್ನಡ ಚಿತ್ರರಂಗದ ಒಂದು ದಾಖಲೆ. ಯಾಕೆಂದರೆ ಯಾವುದೇ ಇಂಡಸ್ಟ್ರಿ, ನಮ್ಮ ಇಂಡಿಯನ್ ಇಂಡಸ್ಟ್ರಿನಲ್ಲಿ ಇಷ್ಟೊಂದು ಸ್ಕ್ರೀನ್ಸಲ್ಲಿ ತೋರಿಸಿದಂಥ ನಿದರ್ಶನಗಳಿಲ್ಲ. ಸೊ ಈ ಚಿತ್ರ ನಮ್ಮ ಕನ್ನಡ ಚಿತ್ರರಂಗದ ದಿಕ್ಕನ್ನೇ ಬದಲಾಯಿಸುವಂಥ ಶಕ್ತಿ ಇಟ್ಕೊಂಡಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಎಲ್ಲರೂ ಥಿಯೇಟ್ರ್ಗಳಲ್ಲೇ ಹೋಗಿ ಈ ಸಿನಿಮಾನ ನೋಡಿ ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಈ ಚಿತ್ರ ಸರಿಸುಮಾರು 3 ಗಂಟೆ 14 ನಿಮಿಷಗಳ ಕಾಲ ಅವಧಿಯನ್ನು ಹೊಂದಿದೆ ಮತ್ತು ಇದಕ್ಕೆ ಅಡಲ್ಟ್ ಸರ್ಟಿಫಿಕೇಟನ್ನು ಕೊಟ್ಟಿದ್ದಾರೆ. ಸೊ ಈ ಚಿತ್ರ ಟಾಕ್ಸಿಕ್ ಅನ್ನೋದು ಎ ಫೇರಿ ಟೇಲ್ ಫಾರ್ ಗ್ರೋನ್ ಅಪ್. G9 ಕಮ್ಯುನಿಕೇಷನ್ಸ್ ಮೀಡಿಯಾ ನಿರ್ಮಾಣದಡಿ ನಿರ್ಮಾಣಗೊಳ್ಳುತ್ತಿರುವಂತಹ ಡಿಯರ್ ಹಸ್ಬೆಂಡ್ ಎಂಬ ಚಿತ್ರ. ಈ ಚಿತ್ರಕ್ಕೆ ನಿರ್ದೇಶನದ ಜವಾಬ್ದಾರಿಯನ್ನು ಗುರುರಾಜ್ ಕುಲಕರ್ಣಿ ಅವರು ಹೊತ್ಕೊಂಡಿದ್ದಾರೆ. ಇದಕ್ಕೆ ನಾಯಕ ನಟಿಯಾಗಿ ಸೆಲೆಕ್ಟ್ ಆಗಿರೋರು ಪಾವನ ಗೌಡ ಮತ್ತು ಇವರ ನಾಯಕನಾಗಿ ಕಾಣಿಸ್ಕೊಳ್ಳೋರು ಸೂರಜ್ ಗೌಡ ಅವರು. 1990ರ ದಶಕದ ಒಂದು ಫ್ಯಾಮಿಲಿ ಡ್ರಾಮಾನಲ್ಲಿ ನಾಗಭೂಷಣ್ ಅವರು ನಟಿಸ್ತಾ ಇದ್ದಾರೆ. ಇದಕ್ಕೆ ವರ್ಕಿಂಗ್ ಟೈಟಲ್ ಪ್ರೊಡಕ್ಷನ್ ನಂಬರ್ 1 ಅಂತ ಇಟ್ಟಿದ್ದಾರೆ. ಇದರ ನಿರ್ಮಾಣದ ಜವಾಬ್ದಾರಿಯನ್ನು SK ಸಂತೋಷ್ ಅವರು ಹೊತ್ಕೊಂಡಿದ್ದರೆ ಇದರ ನಿರ್ದೇಶನದ ಜವಾಬ್ದಾರಿಯನ್ನು ಜಗದೀಶ್ ಕೋಲಾರ್ ಅವರು ಹೊತ್ಕೊಂಡಿದ್ದಾರೆ. ಇದು ಈಗ ಸೆಟ್ ಏರಿದೆ. ಗೀತಾ ಬ್ಯಾಂಗಲ್ ಸ್ಟೋರ್ ಹಾಗೂ ಪ್ರೀಮಿಯರ್ ಪದ್ಮಿನಿ ಚಿತ್ರದ ನಾಯಕ ನಟನಾಗಿ ನಟಿಸಿರುವ ಪ್ರಮೋದ್ ಅವರು ಮತ್ತೊಂದು ಚಿತ್ರದಲ್ಲಿ ನಟಿಸ್ತಾ ಇದ್ದಾರೆ. ಈ ಚಿತ್ರಕ್ಕೆ ಇನ್ನೂ ಹೆಸರಿಟ್ಟಿಲ್ಲ. ಇದರ ನಿರ್ಮಾಣದ ಜವಾಬ್ದಾರಿಯನ್ನು ಮಾಧವ್ ಕಿರಣ್ ಅವರು ಹೊತ್ಕೊಂಡಿದ್ದರೆ ಇದರ ನಿರ್ದೇಶನದ ಜವಾಬ್ದಾರಿಯನ್ನು ಮಂಜು ಅಥರ್ವ ಅವರು ಹೊತ್ಕೊಂಡಿದ್ದಾರೆ. ಇದಕ್ಕೆ ಸಂಗೀತವನ್ನು ನೀಡ್ತಾ ಇದ್ದಾರೆ ವಿ ಹರಿಕೃಷ್ಣ ಅವರು. ಹ್ಯಾಟ್ರಿಕ್ ಹೀರೋ ಕರುನಾಡ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ ಕುಮಾರ್ ಅವರ ಅಭಿನಯದ ಕೂರ್ಮಾವತಾರ ಎಂಬ ಚಿತ್ರದ ಟೈಟಲ್ ಟೀಸರ್ ಬಿಡುಗಡೆಯಾಗಿದೆ. ಇದರ ನಿರ್ದೇಶನದ ಜವಾಬ್ದಾರಿಯನ್ನು ಹರಿವರ್ಧನ್ ಕೊಡಿಯಾಲ್ ಅವರು ಹೊತ್ಕೊಂಡಿದ್ದರೆ ಇದರ ನಿರ್ಮಾಣದ ಜವಾಬ್ದಾರಿಯನ್ನು ಪೂಜಿತಾ ಕೊಡಿಯಾಲ್ ಹಾಗೂ ನರೇಂದ್ರ ಕೊಂಡ ಅವರು ಹೊತ್ಕೊಂಡಿದ್ದಾರೆ. ಈ ಚಿತ್ರ ವಿಷ್ಣುವಿನ ಕೂರ್ಮ ಅವತಾರದ ಬಗ್ಗೆ ಮಾಡಲಾಗಿದೆ ಅಂತ ಹೇಳಿದ್ದಾರೆ ಚಿತ್ರತಂಡ. ಮತ್ತು ಇನ್ನೊಂದು ವಿಷಯ ಏನು ಅಂದರೆ, ಇದುವರ ತನಕ ಯಾವುದೇ ಭಾಷೆಗಳಲ್ಲಾಗಲಿ ಕೂರ್ಮ ಅವತಾರದ ಬಗ್ಗೆ ಸಬ್ಜೆಕ್ಟ್ನ ಯಾರೂ ಟ್ರೈ ಮಾಡಿಲ್ಲ. ಸೊ ಇಟ್ ಈಸ್ ಫಸ್ಟ್ ಆಫ್ ಇಟ್ಸ್ ಕೈಂಡ್ ಅಂತ ಹೇಳ್ಕೊಂಡಿದ್ದಾರೆ ಚಿತ್ರತಂಡ. ಜೊತೆಗೆ ಈ ಚಿತ್ರ ಕನ್ನಡ ಸೇರಿ ಎಲ್ಲ ಭಾಷೆಗಳಲ್ಲೂ ಬರ್ತಾ ಇದೆ. ಸೊ ಇದು ಒಂದು ಪ್ಯಾನ್ ಇಂಡಿಯಾ ಚಿತ್ರ ಅಂತ ಚಿತ್ರತಂಡ ಹೇಳ್ಕೊಂಡಿದೆ. ಅನಿರೀಕ್ಷಿತ ಅತಿಥಿಗಳು ಎಂಬ ಚಿತ್ರ ಅದರ ಶೂಟಿಂಗ್ನ ಕಂಪ್ಲೀಟ್ ಮಾಡಿದೆ ಅಂತ ಚಿತ್ರತಂಡ ಹೇಳ್ಕೊಳ್ತಾ ಇದೆ. ಈ ಚಿತ್ರದ ನಿರ್ದೇಶನದ ಜವಾಬ್ದಾರಿಯನ್ನು ಮನೋಜ್ ಅಣ್ಣಯ್ಯ ಅವರು ಹೊತ್ಕೊಂಡಿದ್ದರೆ ಈ ಚಿತ್ರದ ನಿರ್ಮಾಣದ ಜವಾಬ್ದಾರಿಯನ್ನು ವಿನೋದ್ ಕುಮಾರ್ ಅವರು ಹೊತ್ಕೊಂಡಿದ್ದಾರೆ. ಈ ಚಿತ್ರದಲ್ಲಿ ತಾರಾಗಣದಲ್ಲಿ ಬಹುತೇಕ ಎಲ್ಲ ಹೊಸಬರೇ ಕಾಣಿಸ್ಕೊತಾ ಇದ್ದಾರೆ. RC ಪ್ರೊಡಕ್ಷನ್ಸ್ ಬ್ಯಾನರ್ನಡಿ ನಿರ್ಮಾಣಗೊಂಡಿರುವ ಫಾದರ್ ಎಂಬ ಚಿತ್ರ. ಇದು ಡಾರ್ಲಿಂಗ್ ಕೃಷ್ಣ ಹಾಗೂ ಪ್ರಕಾಶ್ ರೈ ಅವರು ನಟನೆ ಮಾಡಿರುವಂಥ ಚಿತ್ರ. ಇದಕ್ಕೆ ನಿರ್ದೇಶನದ ಜವಾಬ್ದಾರಿಯನ್ನು ಹೊತ್ಕೊಂಡವರು ರಾಜ್ಮೋಹನ್ ಅವರು ಮತ್ತು ನಿರ್ಮಾಣವನ್ನು ಮಾಡಿರೋರು R ಚಂದ್ರು ಅವರು. ಇದರ ಟೀಸರ್ ಲಾಂಚ್ ಆಗಿದೆ. ಆನಂದ್ ಆಡಿಯೋ ಯೂಟ್ಯೂಬ್ ಚಾನಲಲ್ಲಿ ಎಲ್ಲರೂ ಕಣ್ತುಂಬ್ಕೋಬೋದು. ಮಧು ಮೋಹನ್ ಕೃಷ್ಣ ಅವರು ನಿರ್ಮಾಣ ಮಾಡಿರುವ ಮತ್ತು ಶ್ರೀನಿವಾಸ್ ಮಂಡ್ಯ ಅವರು ನಿರ್ದೇಶನ ಮಾಡಿರುವ ಅಂಥ ರೋಲೆಕ್ಸ್ ಎಂಬ ಚಿತ್ರದ ಟೀಸರ್ ಯೂಟ್ಯೂಬ್ನಲ್ಲಿ ಬಿಡುಗಡೆಯಾಗಿದೆ. ಇದನ್ನ ಕಣ್ತುಂಬ್ಕೋಬೋದು ನೀವು. ಇದರ ಮುಖ್ಯ ಭೂಮಿಕೆಯಲ್ಲಿ ಕಾಣಿಸ್ಕೊತಾ ಇರೋರು ಕೋಮಲ್ ಕುಮಾರ್ ಅವರು, ವಿನೋದ್ ಪ್ರಭಾಕರ್ ಅವರು ಹಾಗೂ ಸೋನಲ್ ಮೊಂಟಾರಿಯೋ ಅವರು. ಕನ್ನಡ ಚಿತ್ರಗಳನ್ನ ಚಿತ್ರಮಂದಿರಗಳಲ್ಲೇ ನೋಡಿ, ಕನ್ನಡ ಚಿತ್ರಗಳನ್ನ ಗೆಲ್ಲಿಸಿ, ಉಳಿಸಿ, ಬೆಳೆಸಿ ಅಂತ ಈ ಮೂಲಕ ಕೇಳ್ಕೊಳ್ತೀನಿ. ನಮಸ್ಕಾರ.
सुखी भव अन्नदाता सुखी भव